ಗೆಳೆಯರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂದರೆ, ಇವತ್ತು ಈ ವರ್ಷ 2026 ಏನಂತಂದರೆ ಬೃಹತ್ ನೇಮಕಾತಿ ಆಗುವುದು ನಿಶ್ಚಿತವಾಗಿದೆ. ಯಾಕಂತಂದರೆ ಸರ್ಕಾರ ಆಲ್ರೆಡಿ ನಮಗೆ ಹಸಿರು ನಿಶಾನೆ ಕೊಟ್ಟಾಗಿದೆ. ಎಷ್ಟು ಹುದ್ದೆಗಳಿಗೆ ಅವಕಾಶ ನೀಡ್ತಾ ಇದೆ ಅಂತಂದರೆ 53,000 ಈ ವರ್ಷದಲ್ಲಿ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇವಾಗ ನೀವು ನೋಡ್ತಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಎಲ್ಲರೂ ಈ ಹುದ್ದೆಗಳಿಗೆ ಸ್ಟ್ರೈಕ್ ಮಾಡ್ತಿದ್ರು. ಸೊ ಸ್ಟ್ರೈಕ್ ಮಾಡಿ ಸರ್ಕಾರದ ಮುಂದೆ ತಮ್ಮ ಮನವಿಯನ್ನು ಇಟ್ಟಾಗ ಸರ್ಕಾರ ಇವಾಗ ಏನು ಮಾಡಿದೆ, ಅವರಿಗೆ ಸ್ಪಂದನೆ ಕೊಟ್ಟಿದೆ. ಏನಂದರೆ, ನಾವು 53,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊತೀವಿ ಅಂತ. ಸೊ ನೀವು ನೋಡ್ಬೋದಾಗಿದ್ದು 2024-25ರವರೆಗೆ ಯಾವುದೇ ಉದ್ಯೋಗ ನೇಮಕಾತಿ ಆಗಿರಲಿಲ್ಲ, ಸ್ಟಾಪ್ ಆಗಿತ್ತು. ಯಾವ ರೀಸನ್ಸ್ಗೆ ಅಂತಂದರೆ, ಮೀಸಲಾತಿ ಗೊಂದಲ ಮತ್ತು ಕಾನೂನು ಹೋರಾಟಗಳಿಂದ ಉಂಟಾದ ಅಡೆತಡೆ ನಿವಾರಣೆ ಮತ್ತು ವಯೋಮಿತಿ ಮೀರುತ್ತಿರುವ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಈ ತುರ್ತು ಕ್ರಮವನ್ನು ತಗೊಳ್ಳಲಾಗಿದೆ. ಮುಂದಿನ 30 ದಿನಗಳ ಕಾಲಮಿತಿಯೊಳಗೆ ಪ್ರಕ್ರಿಯೆ ಆರಂಭ ಸೂಚನೆ. ಸೊ ನೋಡ್ಬೋದು ನೀವು, ಇದು 2 ವರ್ಷಗಳ ಸ್ಥಗಿತಕ್ಕೆ ತೆರೆ, ಸಚಿವ ಸಂಪುಟದಿಂದ ಐತಿಹಾಸಿಕ ತೀರ್ಮಾನವಾಗಿರುತ್ತದೆ. ಸೊ ಏನಂತಂದರೆ, ನೇಮಕಾತಿ ಸ್ವರೂಪ ಒಟ್ಟು ಮಂಜೂರಾದ ಮತ್ತು ಮೊದಲ ಹಂತದ ಹುದ್ದೆಗಳನ್ನು ಎಷ್ಟು ಕೊಡಲಾಗಿದೆ ಅಂತಂದರೆ, ಒಟ್ಟು ಮಂಜೂರಾದ ನೇಮಕಾತಿ ಹುದ್ದೆಗಳು 53,000 ಆಗಿರ್ತವೆ ಮತ್ತು ಮಾರ್ಚ್ನಲ್ಲಿ ಭರ್ತಿಯಾಗಲಿರುವ ಮೊದಲ ಹಂತದ ಹುದ್ದೆಗಳು 24,300 ಆಗಿರ್ತವೆ. ಈ ಒಟ್ಟು 53,000 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿದೆ. ಇವಾಗ ಇಷ್ಟು ಹುದ್ದೆಗಳಿಗೆ ಅನುಮೋದನೆ ದೊರೆತಾಗಿದೆ ಮತ್ತು ಈ ಮಾರ್ಚ್ನಲ್ಲಿ ಮೊದಲ ಹಂತದ ಹುದ್ದೆಗಳು ಎಷ್ಟಪ್ಪ ಅಂತಂದರೆ 24,300 ಹುದ್ದೆಗಳಾಗಿರ್ತವೆ. ನೀವು ನೋಡ್ಬೋದು, ಮೊದಲ ಹಂತದ ನೇಮಕಾತಿ ದಿನಾಂಕ ಮತ್ತು ಸಂಸ್ಥೆಗಳು, ಯಾವ ಸಂಸ್ಥೆಗಳು ಈ ಹುದ್ದೆಗಳನ್ನು ನೇಮಕಾತಿ ಮಾಡ್ತಾವೆ ಅಂತಂದರೆ, ನೀವು ನೋಡ್ಬೋದು, ಮಾರ್ಚ್ 2ನೇ ವೀಕ್ನಲ್ಲಿ ನಮಗೆ ನೇಮಕಾತಿ ಅಥವಾ ಅಧಿಸೂಚನೆ ಹೊರಬೀಳಲು ಕಾಣತೊಡಗ್ತಾವೆ. ಸೊ ಯಾವ್ಯಾವ ನಮ್ಮನ್ನು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥ ಸಂಸ್ಥೆಗಳು ಏನೇನಪ್ಪ ಅಂತಂದರೆ, ನೀವು ನೋಡ್ಬೋದು ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇವೆರಡೂ ಸಂಸ್ಥೆಗಳು ಏನಪ್ಪ ಅಂತಂದರೆ, ನಮಗೆ ನಿಗದಿತ ಸಮಯದಲ್ಲಿ ಪರೀಕ್ಷೆಗಳನ್ನು ನಡೆಸಿ ಮೆರಿಟ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿ ಅದರ ಪ್ರಕಾರ ನಮಗೆ ಉದ್ಯೋಗಗಳನ್ನು ಅಥವಾ ನೇಮಕಾತಿಯನ್ನು ಮಾಡಿಕೊಡ್ತಾವೆ. ಸೊ ಇದನ್ನ ದಿನಾಂಕ ಬಂದುಬಿಟ್ಟು ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಸೊ ದಿನಾಂಕ ಅಂತಂದರೆ ಮಾರ್ಚ್ ತಿಂಗಳಲ್ಲಿ 2ನೇ ವಾರದಲ್ಲಿ ನಮಗೆ ಏನಂತಂದರೆ ನೋಟಿಫಿಕೇಷನ್ಸ್ ಔಟ್ ಆಗ್ಬೋದು, ಬಿಡುಗಡೆ ಆಗ್ಬೋದು ವಿವಿಧ ಹುದ್ದೆಗಳಿಗೆ. ವಿಧಾನ ಸಂಪೂರ್ಣ ಪಾರದರ್ಶಕ ನೇಮಕಾತಿಯಾಗಿರುತ್ತದೆ. ಇದು ನೋಡ್ಬೋದು, ಅತಿ ಹೆಚ್ಚು ಅವಕಾಶವಿರುವ ಪ್ರಮುಖ ಇಲಾಖೆಗಳು ಯಾವ್ಯಾವಪ್ಪ ಅಂತಂದರೆ, ಸಾರಿಗೆ ಇಲಾಖೆ 6,847 ಹುದ್ದೆಗಳು. ಯಾವ ಚಾಲಕ, ನಿರ್ವಾಹಕರು ಮತ್ತು ಇನ್ನಿತರ ಟೆಕ್ನಿಷಿಯನ್ ಯಾವುದೇ ರೀತಿಯ ಹುದ್ದೆಗಳು ಬರಲಿ, 6,847 ಹುದ್ದೆಗಳು ಸಾರಿಗೆ ಇಲಾಖೆಯಲ್ಲಿ ಕಂಡು ಬರ್ತವೆ. ನೀವು ನೋಡ್ಬೋದು, ಶಾಲಾ ಶಿಕ್ಷಣ ಅತ್ಯಂತ ಹೆಚ್ಚು ಖಾಲಿ ಇರುವ ಹುದ್ದೆಗಳ ಒಂದು ಡಿಪಾರ್ಟ್ಮೆಂಟ್ ಅಂತಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್, ಶಾಲಾ ಶಿಕ್ಷಣ ಸಂಸ್ಥೆ. ಸೊ ಶಿಕ್ಷಕರು ಒಟ್ಟ ನೇಮಕಾತಿ ಎಷ್ಟಪ್ಪ ಅಂತಂದರೆ 5,267 ಹುದ್ದೆಗಳನ್ನು ಈ ಮೊದಲ ಹಂತದಲ್ಲಿ ನೇಮಕಾತಿ ಮಾಡಿಕೊಳ್ತಾರೆ. ಇದು ಕಂಪೇರ್ ಟು ಇದು ಏನಪ್ಪ ಅಂತಂದರೆ 5,267 ಹುದ್ದೆಗಳು ಕಡಿಮೆನೇ. ಯಾಕಂತಂದರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಖಾಲಿ ಹುದ್ದೆಗಳು ಕಂಡು ಬರ್ತವೆ. ನಮಗೆ 60,000 ಮೇಲ್ಪಟ್ಟು ಖಾಲಿ ಹುದ್ದೆಗಳಿದ್ದಾವೆ. ಆದರೆ ಇವರು ಈ ಸದ್ಯಕ್ಕೆ ಮೊದಲ ಹಂತದಲ್ಲಿ 5,267 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನಿಮಗೆ ಇಂಧನ ಇಲಾಖೆ, ಎನರ್ಜಿ ಡಿಪಾರ್ಟ್ಮೆಂಟ್ ಅಂತ. ಇಲ್ಲಿ ನೀವು ನೋಡ್ಬೋದು 2,400 ಹುದ್ದೆಗಳನ್ನು ನೇಮಕಾತಿಗೆ ಅಧಿಸೂಚನೆ ಬರ್ಬೋದು ಮುಂದಿನ ತಿಂಗಳುಗಳಲ್ಲಿ. ಇಷ್ಟು ಹುದ್ದೆಗಳಿಗೆ ಕರ್ನಾಟಕ ಸರ್ಕಾರ ಏನಾಗಿದೆ ಅಂತಂದರೆ, ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಯಾವ್ಯಾವಪ್ಪ ಅಂದರೆ ಬೆಸ್ಕಾಮು ಮತ್ತು ಮೆಸ್ಕಾಮ್. ಜನಸೇವೆಗೆ ನೇರ ಅವಕಾಶ ಪ್ರಮುಖ ವಲಯಗಳು ಏನೇನಪ್ಪ ಅಂತ, ಆರ್ಥಿಕ ಇಲಾಖೆಯಿಂದ 2,111 ಹುದ್ದೆಗಳು ಮತ್ತು ಆರೋಗ್ಯ ಇಲಾಖೆಯಿಂದ 1,725 ಹುದ್ದೆಗಳು, ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುತ್ತದೆ. ಮತ್ತು ಕಂದಾಯ ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ 1,310 ಹುದ್ದೆಗಳು,
ಗ್ರಾಮಾಡಳಿತ ಅಧಿಕಾರಿಯಾಗಿ ಮತ್ತು ಇನ್ನಿತರ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಾಗಿ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಸರ್ಕಾರ ಹೇಳಿಕೊಂಡಿದೆ. ಮತ್ತು ಇತರ ಪ್ರಮುಖ ಇಲಾಖೆಗಳ ವಿವರ ಏನಪ್ಪ ಅಂತಂದರೆ, ಪರಿಶಿಷ್ಟ ಜಾತಿ ಕಲ್ಯಾಣಕ್ಕೆ 875 ಹುದ್ದೆಗಳು, ಒಳಾಡಳಿತ ಪೊಲೀಸ್ ಇಲಾಖೆಗೆ ಏನಪ್ಪ ಅಂತಂದರೆ 557 ಹುದ್ದೆಗಳು, ಕೃಷಿ ಇಲಾಖೆ 553, ಗ್ರಾಮೀಣಾಭಿವೃದ್ಧಿ 327. ನೋಡ್ಬೋದು ನೀವು ಯಾವುದು ಜಾಸ್ತಿ ವೇಕೆನ್ಸಿ ಇರೋದಂತಂದರೆ ಸಿಇ ದರ್ಜೆಯ ಹುದ್ದೆಗಳಿಗೆ ಸಿಂಹಪಾಲು. ಒಟ್ಟು 24,300 ಹುದ್ದೆಗಳಲ್ಲಿ 23,119 ಹುದ್ದೆಗಳು ಗ್ರೂಪ್ ಸಿ ವೃಂದಕ್ಕೆ ಮೀಸಲು. ಅಂದರೆ ಇಷ್ಟು 24,300ರಲ್ಲಿ 23,119 ಹುದ್ದೆಗಳು ಗ್ರೂಪ್ ಸಿ ನಲ್ಲಿ ನೇಮಕಾತಿ ಆಗ್ತಾವೆ. ಸೊ ಕಮ್ಮಿಂಗ್ ಟು ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಬಂಪರ್ ಕೊಡುಗೆ. ಯಾಕಂತಂದರೆ 80% ಈ ನೇಮಕಾತಿಯಲ್ಲಿ ಹುದ್ದೆಗಳಲ್ಲಿ 80% ಇವರಿಗೆ ಭರ್ತಿ ಆಗ್ತವೆ. ಈ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇರ್ತದೆ. ಹಣಕಾಸು ಇಲಾಖೆ ಪೂರ್ಣಾವತಿ ದೊರೆತಿದೆ. ಸೊ ಸಿದ್ಧತೆ ಮಾಡಿಕೊಳ್ಳಿ. ಅಗತ್ಯ ದಾಖಲೆಗಳು. ನಿಮಗೆ ನೆಕ್ಸ್ಟು ನೋಟಿಫಿಕೇಶನ್ ಬರ್ಬೋದು. ಅಪ್ಲಿಕೇಶನ್ ಹಾಕುವಂಥ ಸಮಯದಲ್ಲಿ ಗೊಂದಲಗಳು ಬೇಡ. ಇವಾಗಲೇ ನೋಡ್ಕೊಂಬಿಡಿ ಏನೇನು ನಮಗೆ ಮೇನ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಶೈಕ್ಷಣಿಕ ಅಂಕಪಟ್ಟಿಗಳು, ಕನ್ನಡ ಮಾಧ್ಯಮ ನೀವು ಕನ್ನಡದಲ್ಲಿ ಕಲ್ತಿದ್ರೆ 10ನೇ ತರಗತಿವರೆಗೆ ಕನ್ನಡದಲ್ಲಿ ಕಲ್ತಿದ್ರೆ ನೀವು ಕನ್ನಡ ಮಾಧ್ಯಮ ಅಂತ ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ. ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಅಂದರೆ ನೀವು ಗ್ರಾಮದಲ್ಲಿರುವ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅಭ್ಯಾಸ ಮಾಡಿದರೆ ಅಂಥ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರಮಾಣ ಪತ್ರವನ್ನು ತೆಗೆಸ್ಕೊಂಡು ಇಟ್ಕೋಬೇಕಾಗತ್ತೆ. ಮತ್ತು ಕಲ್ಯಾಣ ಕರ್ನಾಟಕದವ್ರಿಗೆ ಹೈದರಾಬಾದ್ ಕರ್ನಾಟಕ ಪ್ರಮಾಣ ಪತ್ರ ಬೇಕೇ ಬೇಕು. ಇದು ಕಡ್ಡಾಯವಾಗಿರುತ್ತದೆ. ಅವರು ರಿಸರ್ವೇಷನ್ ಕ್ಲೇಮ್ ಮಾಡೋದಕ್ಕೆ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ನೋಡುವ ಅರ್ಜಿ ಸಲ್ಲಿಸುವ ವಿಧಾನ ಏನಂತಂದರೆ, ಕೇವಲ ಆನ್ಲೈನ್ ಮೂಲಕ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಯಾವ್ಯಾವ ಸಂಸ್ಥೆಗಳಂದರೆ KPSC ಮತ್ತು KE ವೆಬ್ಸೈಟ್ನಲ್ಲಿ ನೀವು ನೋಡ್ಕೊತಾ ಇರಬೇಕು. ಅಧಿಸೂಚನೆ 30 ದಿನಗಳ ಒಳಗೆ ಬರುತ್ತೆ, ನೋಡ್ಕೊತಾ ಇರಬೇಕು. ಬಂದಮೇಲೆ ನೀವು ಅರ್ಜಿ ಸಲ್ಲಿಸ್ಬೋದು. ತ್ವರಿತ ನೇಮಕಾತಿಗೆ ಸರ್ಕಾರದ ಬದ್ಧತೆ ಏನಪ್ಪ ಅಂದರೆ, ಈಗ ಎಲ್ಲರಿಗೂ ಏನಾಗ್ತಾ ಇದೆ ಅಂತಂತಂದರೆ ಏಜ್ ಲಿಮಿಟು ಮೀರೋಗ್ತಿದೆ. ಸೊ ಅದಕ್ಕಾಗಿ ಇದು ಎಲ್ಲ ಸರ್ಕಾರದ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವಾದ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ. ಕಾಲಮಿತಿಯೊಳಗೆ ಪರೀಕ್ಷೆ ಮತ್ತು ಫಲಿತಾಂಶ. ಇಲಾಖಾ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಬದ್ಧವಾಗಿ ಪ್ರಕ್ರಿಯೆ ನಡೆಸಬೇಕು. ಇವಾಗ ಕೊನೆಯದಾಗಿ ನಿಮ್ಮ ಸರ್ಕಾರದ ಹುದ್ದೆಗೆ ಕನಸು ನನಸಾಗಲಿ. ಇದು ದಶಕದ ಅತಿ ದೊಡ್ಡ ಅವಕಾಶ. ಹಿಂದೆ ಓದಲು ಆರಂಭಿಸಿ. ಯಾಕಂತಂದರೆ ನೀವು ನೋಡ್ಬೋದು, ಈ 2 ವರ್ಷದಲ್ಲಿ ಜಾಸ್ತಿ ನೇಮಕಾತಿಗಳು ಆಗಿಲ್ಲ. ಸೊ ಇವಾಗ 53,000 ಪ್ಲಸ್ ನಿಮಗೆ ನೇಮಕಾತಿ ಬರ್ತಾವಂತ ಹೇಳಿದ್ದಾರೆ. ಮೊದಲನೇ ಹಂತದಲ್ಲಿ 24,000 ಚಿಲ್ಲರೆ ಇವು ನೇಮಕಾತಿ ಮಾಡ್ಕೊತೀವಿ ಅಂತಂದರೆ, ಸೊ ಇನ್ನೇನು ಟೈಮ್ ಜಾಸ್ತಿ ಉಳಿದಿಲ್ಲ. ಜಲ್ದಿ ಓದೋದಕ್ಕೆ ಅಥವಾ ಸ್ಟಡಿ ಪ್ರಿಪರೇಷನು ಮಾಡಬೇಕಾಗುತ್ತೆ. ಅಂದಾಗಲೇ ಮಾತ್ರ ನಾವು ಸರ್ಕಾರಿ ಹುದ್ದೆಗೆ ಸೇರಲು ಸಾಧ್ಯವಾಗುತ್ತದೆ. ಸೊ ಅದಕ್ಕಾಗಿ ಎಲ್ಲರೂ ಇವತ್ತಿನಿಂದನೇ ಓದುವುದಕ್ಕೆ ಪ್ರಿಪೇರ್ ಆಗಿ ಮತ್ತು ಡಿಸಿಪ್ಲಿನ್ ಆಗಿ ಸ್ಟಡಿ ಮಾಡಿದರೆ ಮಾತ್ರ ಸರ್ಕಾರಿ ಹುದ್ದೆ ಸಿಗೋದು ಖಚಿತ. ಧನ್ಯವಾದಗಳು.